ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸನಡಿಗೂ ನಾನು ನ್ಯೂಸ್ ನೋಡ್ತಾ ಇದ್ದೆ. ಇವತ್ತೊಂದು ನ್ಯೂಸ್ ನೋಡಿ ನನಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು. 13 ವರ್ಷದ ಒಂದು ಹೆಣ್ಣು ಮಗು 8ನೇ ತರಗತಿಯಲ್ಲಿ ಓದ್ತಾ ಇದೆ. ಆ ವಿದ್ಯಾರ್ಥಿನಿ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದೆ. ಆ ಆತ್ಮಹತ್ಯೆಯ ಪತ್ರ ನೋಡಿ ಯಾಕೆ ಆತ್ಮಹತ್ಯೆ ಮಾಡಿದ್ದು ಅಂತ ತಿಳಿದು ಉಂಟಲ್ಲ, ಇದೊಂದು ಎಲ್ಲ ತಾಯಿಗೆ ಒಂದು ಕರಳು ಹಿಂಡುವ ಕತೆ ಅಂತ ಹೇಳ್ಬೋದು. ನಾವು ಈಗ ನಮ್ಮ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲಲ್ಲಿ ಹಾಕ್ತಾ ಇದ್ದೇವೆ. ಒಳ್ಳೆ ಎಜುಕೇಷನ್ ಸಿಗ್ಬೋದು, ಒಳ್ಳೆ ಟೀಚರ್ಸ್ ಒಳ್ಳೆದಿದ್ದಾರೆ, ಫೀಸ್ ಜಾಸ್ತಿ ಇರುತ್ತೆ. ಆದರೆ ಫೀಸ್ ಜಾಸ್ತಿ ಇದ್ರೂ ಟೀಚರ್ಸ್ ಒಳ್ಳೆ ಕ್ವಾಲಿಫೈಡ್ ಇರ್ಬೋದು, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗ್ತದೆ, ಕ್ವಾಲಿಟಿ ಎಜುಕೇಷನ್ ಸಿಗ್ತದೆ ಅಂತ ನಾವು ದೊಡ್ಡ ದೊಡ್ಡ ಸ್ಕೂಲಿಗೆ ಹಾಕ್ತೇವೆ. ಆದರೆ ಈ ಸ್ಕೂಲಲ್ಲಿ ನಮ್ಮ ಮಕ್ಕಳಿಗೆ ಹೇಗೆ ಅಲ್ಲಿ ಕಲಿಸ್ತಾರೆ, ಅಲ್ಲಿ ನಮ್ಮ ಮಕ್ಕಳಿಗೆ ಯಾವ ರೀತಿ ನಡೆಸ್ಕೊಳ್ತಾರೆ ನಮಗೆ ಏನು ಗೊತ್ತಿರೋದಿಲ್ಲ. ಅದಕ್ಕಾಗಿ ಒಂದು ಪೇರೆಂಟ್ಸ್ ಆಗಿ ನಾವು ನಮ್ಮ ಮಕ್ಕಳಿಗೆ ಜಾಸ್ತಿ ಟೈಮ್ ಕೊಡಬೇಕು. ಅವರಿಗೆ ಶಾಲೆಯಲ್ಲಿ ಅವರಿಗೆ ಟೀಚರ್ಸ್ ಜೊತೆ ಹೇಗೆ ಇರ್ತಾರೆ, ದಿನಾಲು ಬಂದು ನಮ್ಮ ಮಕ್ಕಳ ಜೊತೆ ನಾವು ಮಾತಾಡಬೇಕು. ಅವರು ಶಾಲೆಯಲ್ಲಿ ಹೇಗೆ ಆ್ಯಕ್ಟಿವ್ ಆಗಿರ್ತಾರೆ ಅಥವಾ ಯಾವ ರೀತಿ ಎಲ್ಲ ಇರ್ತಾರೆ ಅನ್ನೋದನ್ನು ನಾವು ಅವ್ರ ಜೊತೆ ಕೇಳಲೇಬೇಕಾಗತ್ತೆ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇದೊಂದು ನಾನು ಇವತ್ತು ನ್ಯೂಸ್ ನೋಡಿದೆ ಅಂತ ಹೇಳಿದ್ನಲ್ಲ, ಈ ನ್ಯೂಸ್ ನೋಡಿ ನನಗೊಂದು ಎಷ್ಟು ಬೇಜಾರಾಯ್ತು ಅಂತ ಹೇಳಿದರೆ, ಜಸ್ಟ್ ಆತ್ಮಹತ್ಯೆ ಮಾಡಿಕೊಂಡ ರೀಸನ್ ಕೇಳಿದರೆ, ಹೋಮ್ವರ್ಕ್ ಕಂಪ್ಲೀಟ್ ಆಗಲಿಲ್ಲ ಅಂತ ಆ ಸ್ಕೂಲಿಂದ ಆ ಟೀಚರ್ ಅವರಿಗೆ 20 ರೂಪೀಸ್ ಫೈನ್ ಕಟ್ಟಿದ್ದಾರೆ. ಒಂದು ಹೋಮ್ವರ್ಕ್ ಕಂಪ್ಲೀಟ್ ಆಗದಿದ್ದರೆ 20 ರೂಪೀಸ್ ಫೈನ್ ಹಾಕುವ ಸಿಸ್ಟಮ್ ಎಲ್ಲಿ ಇದೆ? ಯಾವ ಕಾಲದಲ್ಲಿ ಇದ್ದೇವೆ ನಾವು? ನನಗೆ ಒಂದು ಹೇಳುವುದು ಏನಂತ ಹೇಳಿದರೆ, ಹೋಮ್ವರ್ಕ್ ಇಂಪಾರ್ಟೆಂಟಾ? ನಾವು ಬೆಳಿಗ್ಗೆ ಈಗ 9 ಗಂಟೆಯಿಂದ 4-4:30 ತನಕ ಮಕ್ಕಳು ಶಾಲೆಯಲ್ಲೇ ಇರ್ತಾರೆ. 4 ಗಂಟೆಗೆ ಶಾಲೆ ಬಿಟ್ಟರೆ ಮನೆಗೆ ತಲುಪುವಾಗ 5 ಗಂಟೆ ಆದರೂ ಅವರು ಈಗ ಸಂಜೆ ಬಂದು ಟೀ ಕುಡಿದೆಲ್ಲ 5:30 ಆದರೆ 5:30ಯಿಂದ ಅವರಿಗೆ ಕತ್ತಲಾಗುವಾಗ 6:30 ಒಂದೇ ಗಂಟೆ ಸಿಗುವುದು. 6:30 ತನಕ ಅವರಿಗೆ 1 ಗಂಟೆ ಸಿಗುವುದು. ಅದರಲ್ಲಿ ಅವರಿಗೆ ಆಟ ಆಡ್ಕೊಳ್ಳಿಕ್ಕೆ, ಮಾತಾಡೋಕ್ಕೆ ಅಥವಾ ಸ್ವಲ್ಪನೂ ಟೈಮ್ ಸಿಗೋದಿಲ್ಲ. ಎಷ್ಟು ಬ್ಯುಸಿ ಶೆಡ್ಯೂಲ್ ಅಂದರೆ, ಈಗ ಶಾಲೆಯಿಂದ ಬಂದ ತಕ್ಷಣ ಟ್ಯೂಷನ್ಗೆ ಕಳಿಸ್ಬೇಕು, ಚಹಾ ತಿಂಡಿ ತಿನ್ನಲಿಕ್ಕೂ ಟೈಮ್ ಇಲ್ಲ, ಅಲ್ಲಿ ಡ್ರೆಸ್ ಎಲ್ಲ ತೆಗೆಯುವಾಗ ಇಲ್ಲಿ ಕೊಡಬೇಕು, ಇಲ್ಲಿ ಟ್ಯೂಷನ್ ಕಳಿಸ್ಬೇಕು, ಹೋಮ್ವರ್ಕ್, ಎಜುಕೇಷನ್, ಎಕ್ಸಾಮು ಎಲ್ಲ ಪ್ರೆಷರ್ ಎಷ್ಟು ಇರುತ್ತೆ ಅಂತ ಹೇಳಿದರೆ, ಈಗಿನ ಮಕ್ಕಳಿಗೆ ಪ್ರೆಷರಲ್ಲೇ ಕಳೆದೋಗ್ತಾರೆ. ಇನ್ನು ಪೇರೆಂಟ್ಸ್ ಏನಂತ ಹೇಳಿದರೆ, ಪೇರೆಂಟ್ಸಿಗೆ ಮಾರ್ಕ್ಸ್ನ ಹಿಂದೆನೇ ಓಡ್ತಾ ಇದ್ದಾರೆ. ಯಾಕೆ ಅಷ್ಟು ಮಾರ್ಕ್ಸ್ ಇಂಪಾರ್ಟೆಂಟ್? ಹೌದು, ಈಗ ಕಾಂಪಿಟೇಟಿವ್ ಆಗ್ತಾ ಇದೆ, ಆದರೆ ನಿಮ್ಮ ಮಕ್ಕಳಿಗಿಂತ ಜಾಸ್ತಿ ಯಾವುದೂ ಇಲ್ಲ. ಜಾಸ್ತಿ ಮಾರ್ಕ್ಸ್ ಅಂತ ಮಾರ್ಕ್ಸ್ನ ಹಿಂದೆನೇ ಓಡ್ತಾ ಇರಬೇಡಿ. ಮತ್ತು ಈಗ ಏನಂತ ಹೇಳಿದರೆ, ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು. ನೋಡಿ, ಅವರನ್ನು ನೋಡಿ, ಅವರಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಅವರು ಹೇಗಿದ್ದಾರೆ, ಇವರು ಹೇಗಿದ್ದಾರೆ, ಅವರು ಇದರಲ್ಲಿ ಹುಷಾರಿದ್ದಾರೆ ಇಲ್ಲ ಅಂತ ಇಷ್ಟು ಕಂಪ್ಯಾರಿಸನಲ್ಲಿ ಈ ಮಕ್ಕಳಿಗೆ ಎಷ್ಟು ಪ್ರೆಷರ್ ಬೀಳ್ತಾ ಇದೆ ಅಂತ ಹೇಳಿದರೆ, ಮತ್ತು ಅವರಿಗೆ ತುಂಬ ಪ್ರೆಷರ್ ಬೀಳುತ್ತೆ. ಇನ್ನು ಏನಂತ ಹೇಳಿದ್ರೆ, ಶಾಲೆಯಲ್ಲೂ ಅಷ್ಟೇ. ಈಗ ಕೆಲವು ಮಕ್ಕಳು ಒಳ್ಳೇದು ಮಾಡಿ ಓದ್ತಾ ಇದ್ದಾರಾ, ಓದಲಿ, ಅವರಿಗೆ ಅಪ್ರಿಷಿಯೇಟ್ ಮಾಡಿ ಒಂದು ಶಿಕ್ಷಕರಾಗಿ. ಇನ್ನು ಓದದ ಮಕ್ಕಳಿಗೆ ಎಕ್ಸ್ಟ್ರಾ ಟೈಮ್ ಕೊಡಿ ಅಲ್ವಾ? ಯಾಕೆ ನೀವು ಇನ್ಸಲ್ಟ್ ಮಾಡ್ತೀರಾ? ಕೆಲವರು ನಿಕ್ನೇಮ್ ಮಾಡಿ, ಮನೆಯವರ ಈಗ ಪೇರೆಂಟ್ಸ್ನ ಇಟ್ಕೊಂಡು, ಕೆಲವರು, ಎಲ್ಲರಿಗೂ ಹೇಳ್ತಾ ಇರೋದಲ್ಲ ನಾನು, ಯಾಕಂದರೆ ಒಳ್ಳೆ ಶಿಕ್ಷಕರು ಇದ್ದಾರೆ, ಒಳ್ಳೆ ಮಾರ್ಗದರ್ಶನ ಕೊಡುವ ಶಿಕ್ಷಕರು ಇದ್ದಾರೆ, ತುಂಬ ಈ ಸೊಸೈಟಿಯಲ್ಲಿ ತುಂಬ ಶಿಕ್ಷಕರು ಒಳ್ಳೆಯವರು ಇದ್ದಾರೆ. ಆದರೆ ನಾನು ಈ ಥರ ಮಾಡುವ ಒಂದು ಶಿಕ್ಷಕರಿಗೆ ಹೇಳೋದು, ಕಂಪ್ಯಾರಿಸನ್ ಅಥವಾ ಎಲ್ಲರ IQ ಲೆವೆಲ್ ಒಂದೇ ಲೆಕ್ಕ ಇರುವುದೇ ಇಲ್ಲ. ಕೆಲವು ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಟ್ಟು ಅವರಿಗೆ ಸ್ವಲ್ಪ ಟೈಮ್ ತಗೊಳ್ತಾರೆ. ಎಲ್ಲರ ಇಂಟೆಲೆಕ್ಚುವಲ್ ಪವರ್ ಒಂದೇ ಲೆಕ್ಕ ಇರ್ತಿದ್ರೆ ಎಲ್ಲರೂ ಎಲ್ಲೋ ಇರ್ತಿದ್ರು. ಆದ್ದರಿಂದ ಕೆಲವರಿಗೆ ಹೆಚ್ಚು ಟೈಮ್ ಬೇಕಾಗತ್ತೆ ಒಂದು ಕಲೀಲಿಕ್ಕೆ ಆಗಿರ್ಬೋದು, ಕೆಲವರು ಕಲೀಲಿಕ್ಕೆ ಇಲ್ಲ, ಸ್ಪೋರ್ಟ್ಸಲ್ಲಿ ಹುಷಾರಿರ್ಬೋದು, ಎಲ್ಲ IQ ಲೆವೆಲ್ ಒಂದೇ ರೀತಿ ಇರುವುದಿಲ್ಲ. ಆದ್ದರಿಂದ ಶಿಕ್ಷಕರಿಗೆ ಆಗಿರ್ಬೋದು, ಪೇರೆಂಟ್ಸಿಗೆ ಆಗ್ಬೋದು. ಇನ್ನು ಪೇರೆಂಟ್ಸಿಗೆ ನಾನು ಹೇಳ್ತಾ ಇರೋದು, ಶಿಕ್ಷಕರಿಗೆ ಏನಂತ ಹೇಳಿದರೆ, ಅವರು ಒಂದು ಮೆಂಟಲ್ ಪ್ರೆಷರ್ ಆದರೂ ಇರ್ಬೋದು ಶಾಲೆಯಲ್ಲಿ. ಯಾಕಂದರೆ ಅವರಿಗೆ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು, ಎಲ್ಲರೂ ಈ ಒಂದು ಟೈಮಲ್ಲಿ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು, ಅವರು ಹೇಳಿದ್ದನ್ನು ಕೇಳಬೇಕು, ಮತ್ತು ಮ್ಯಾನೇಜ್ಮೆಂಟಿಂದ ಅದು ಇದು ಅಂತ ಹೇಳ್ತಾರೆ. ಆದರೂ ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ಒಂದು ವಿಚಾರ ತಲೆಯಲ್ಲಿ ಇರಬೇಕು. ಇನ್ನು ಪೇರೆಂಟ್ಸಿಗೆ ನಾನು ಏನಂತ ಹೇಳ್ತಾ ಇರೋದು ಅಂದರೆ, ನಿಮ್ಮ ದಿನಾಲು ಮನೆಗೆ ಬಂದ ಮೇಲೆ ಶಾಲೆಯಲ್ಲಿ ಹೇಗಿರುತ್ತೆ, ಒಂದು ಟೀಚರ್ಸ್ ಅಥವಾ ಅವರ ಫ್ರೆಂಡ್ಸ್ ಜೊತೆ ಅವರ ಆ್ಯಕ್ಟಿವಿಟೀಸ್ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಯಾಕಂದರೆ
ಈಗಿನ ಮಕ್ಕಳು ಮೊಬೈಲಲ್ಲಿ ಕಳ್ತೋಗ್ತಾ ಇದ್ದಾರೆ. ತುಂಬ ಮಗು ಈಗ ಮೊಬೈಲಲ್ಲಿ ಇಡ್ಬೋದು, ಆ ಆ್ಯಕ್ಟಿವಿಟೀಸನ್ನು ಹೀರೋಯಿಸಮ್ ಮಾಡಲಿಕ್ಕೆ ಹೋಗ್ತಾರೆ. ಅವರದ್ದು ಎಲ್ಲ ಆ್ಯಕ್ಟಿವಿಟಿ ಅವರ ಲೈಫಲ್ಲಿ ಒಂದು ಅವರಿಗೆ ಎಫೆಕ್ಟ್ ಬೀಳತ್ತೆ. ನಾನು ಕೂಡ ಈ ಥರ ಆದರೆ ಏನಾಗೋದಿಲ್ಲ ಅನ್ನೋ ಭಾವನೆ ಕೂಡ ಒಂದು ಬರೋದುಂಟು. ಈ 8ನೇ ತರಗತಿಯ ಒಂದು ಮಗು ಆ ಡೆತ್ ನೆಟಲ್ಲಿ ಏನು ಬರೆದಿದೆ ಅಂತ ಹೇಳಿದರೆ, ನನಗೆ ಶಾಲೆಯಲ್ಲಿ ಆದ ಅವಮಾನದಿಂದ ತಡಿಲಿಕ್ಕಾಗ್ತಾ ಇಲ್ಲ, ನನಗೆ ತುಂಬ ನೋವಾಗ್ತಾ ಇದೆ, ಅದಕ್ಕೆ ಈ ನಿರ್ಧಾರವನ್ನು ನಾನು ತಗೊಳ್ತಾ ಇದ್ದೇನೆ. ಅಮ್ಮ ಯಾರು ನನ್ನ ಅಮ್ಮನಿಗೆ ಬೈಬೇಡಿ, ನನ್ನ ಅಕ್ಕ ತಂಗಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಒಂದು ವೇಳೆ ನನ್ನ ತಾಯಿಗೆ ಬೈಯುವುದಾದರೆ ನನ್ನ ಮೇಲೆ ಆಣೆ, ನನ್ನ ತಂದೆ ಮೇಲೆ ಆಣೆ ಅಂತ ಒಂದು ಡೆತ್ ನೋಟಲ್ಲಿ ಒಂದು ಮಗು 8ನೇ ಕ್ಲಾಸ್ನ ಮಗು ಬರಿತಾ ಇದೆ ಅಂತ ಹೇಳಿದರೆ ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ? ನನಗೊಂದು ಅರ್ಥ ಆಗ್ತಿಲ್ಲ. ಯಾಕಂದರೆ ತುಂಬ ಈ ಪ್ರೆಷರಲ್ಲಿ, ಯಾಕಂದರೆ ಒಂದು ಈಗಿನ ಮಕ್ಕಳು ಅಷ್ಟೇ ತುಂಬ ಸೆನ್ಸಿಟಿವ್ ಆಗಿದ್ದಾರೆ. ಶಾಲೆಯಲ್ಲಿ ಆಗಿರ್ಬೋದು, 4 ಜನರ ಮುಂದೆ ಒಂದು ಇನ್ಸಲ್ಟ್ ಆದರೂ ಕೂಡ ತಡ್ಕೊಳ್ಳುವ ಶಕ್ತಿ ಆ ಮಕ್ಕಳಲ್ಲೂ ಇಲ್ಲ. ಕೆಲವೊಂದು ಸಲ ಟೀಚರ್ಸ್ ಬಗ್ಗೆನೇ ನಾನು ದೂರ್ತಾ ಇಲ್ಲ, ಯಾಕಂದರೆ ಕೆಲವೊಂದು ಸಲ ಅವರ ಪ್ರೆಷರಲ್ಲಿ ಅವರು ಒಂದು ಸಲ ಬಾಯಿಂದ ಈಗ ಬೈಗುಳ ಬಂತು ಅಂತ ಅಂದ್ಕೊಳ್ಳಿ, ಕೆಲವೊಂದು ಸಲ ಇಂಟೆನ್ಷನಲಿ ಅವರು ಹೇಳ್ತಾ ಇರಲ್ಲ, ಆದರೂ ಕೂಡ ಗೊತ್ತಾಗದೆ ಕೆಲವೊಂದು ಸಲ ಆಗೋದು ಕೂಡ ಉಂಟು. ಆದ್ದರಿಂದ ಈ ಶಿಕ್ಷಕರಲ್ಲಿ ನಾನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಈ ವಿಚಾರ ಎಲ್ಲ ಬರ್ತಾ ಇದೆ ಅಂತ ಹೇಳಿದರೆ, ಒಬ್ಬ ಪಿ ಟಿ ಮಾಸ್ಟ್ರು ಅನ್ಸತ್ತೆ ಅವರಿಗೆ ಸರಿ ಮಾಡ್ಲಿಕ್ಕೆ ಹೋಗಿ ಒಂದು ಶಾಲೆ ಬ್ಯಾಗ್ ಹಿಡ್ಕೊಂಡು ಎಕ್ಸಸೈಸ್ ಮಾಡು ಆ ತೀರಿ ಹೋದನೇ ಘಟನೆ ಈ ದಿನಾಲೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಬರ್ತಾ ಇದೆ. ಆದ್ದರಿಂದ ಶಿಕ್ಷಕರಲ್ಲೂ ಅಷ್ಟೇ ನನ್ನ ವಿನಂತಿ ಏನು ಅಂತ ಹೇಳಿದರೆ, ಮಕ್ಕಳನ್ನು ಸರಿ ದಾರಿಗೆ ತಲುಪಿಸುವ ಜವಾಬ್ದಾರಿ ನಿಮ್ಮದಾಗಿದೆ. ಯಾಕಂದರೆ ಪೇರೆಂಟ್ಸ್ ಆಗಿ ನಾವು ನಿಮ್ಮ ಹೆಗಲಿನ ಮೇಲೆ ನಾವು ನಮ್ಮ ಜವಾಬ್ದಾರಿಯನ್ನು ಕೊಡುವಾಗ ನಿಮಗೆ ಒಂದು ಜವಾಬ್ದಾರಿ ಇದೆ. ಆದರೆ ಒಂದು ವೇಳೆ ಅಲ್ಟಿಮೇಟ್ ಆಗಿ ಅವರ ಲೈಫನ್ನೇ ಒಂದು ಪ್ರೆಷರಲ್ಲಿ ತಂದಿಡಬೇಡಿ. ಇನ್ನು ಪೇರೆಂಟ್ಸ್ಗೆ ಕೂಡ ನಾನು ಹೇಳೋದು ಇಷ್ಟೇ, ಜಾಸ್ತಿ ಪ್ರೆಷರ್ ಮಗುವಿನ ಮೇಲೆ ಹಾಕಬೇಡಿ. ಯಾಕಂದರೆ ಮಾರ್ಕ್ಸ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಮಗು ನಿಮ್ಮ ಜೊತೆ ಇದ್ದರೆ ಅದಕ್ಕಿಂತ ಮತ್ತೇನು ಬೇಕು ನಿಮಗೆ? ಜಾಸ್ತಿ ಪ್ರೆಷರ್ ಹಾಕಿ, ಜಾಸ್ತಿ ಕಂಪ್ಯಾರಿಸನ್ ಮಾಡಿ, ನೀನು ಇಷ್ಟು ಮಾರ್ಕ್ಸ್ ತರಲೇಬೇಕು ಅದು ಇದು ಹೇಳಿ ಉಂಟಲ್ಲ, ಈ ಮಗುವಿಗೆ ಪ್ರೆಷರ್ ತಡ್ಕೊಳ್ಳಾಗದೆ ಈಗ ಸುಸೈಡ್, ಈ ಡೆತ್ ನೋಟ್ ನೋಡು ಉಂಟಲ್ಲ, ನೀವು ಒಂದು ವೇಳೆ ಈ ನ್ಯೂಸ್ ನೋಡಿಲ್ಲ ಅಂದರೆ ಒಂದ್ಸಲ ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ. ಯಾಕಂದರೆ ಈ ನ್ಯೂಸ್ ಆ ಡೆತ್ ನೋಟ್ ಒಂದು ನೋಡಿ ಉಂಟಲ್ಲ, ತುಂಬ ನನಗೆ ಬೇಜಾರಾಯಿತು. ಸೊ ಎಲ್ಲರಿಗೆ ಹೇಳೋದಿಷ್ಟೇ, ನಿಮ್ಮ ಮಕ್ಕಳನ್ನು ಏನು ಮಾಡ್ತಾ ಇದ್ದಾರೆ, ಶಾಲೆಯಲ್ಲಿ ಏನು ಕಲಿಸ್ತಾ ಇದ್ದಾರೆ, ತುಂಬ ಕೇರ್ ಕೊಟ್ಟು ಅವರನ್ನು ನೋಡ್ಕೊಳ್ಳಿ. ಮನೆಯಲ್ಲೂ ಅಷ್ಟೇ, ಶಾಲೆಯಲ್ಲೂ ಅಷ್ಟೇ ತುಂಬ ಕೇರ್ ಮಾಡ್ಕೊಳ್ಳಿ. ಇನ್ನೊಂದು ವಿಚಾರನ ಏನು ಹೇಳ್ತಾ ಇದ್ದೀರಂತೆ, ಎಲ್ಲ ಶಾಲೆಯಲ್ಲೂ ಒಂದು ಕೌನ್ಸ್ಲಿಂಗ್ ಅಂತ ಇರಲೇಬೇಕು ಎಲ್ಲ ಮಕ್ಕಳಿಗೆ. ಯಾಕಂದರೆ ಒಂದು ಕೌನ್ಸ್ಲಿಂಗ್ ಇದ್ದರೆ ಅವರಿಗೆ ಕೂಡ ಒಂದು ಓಪನ್ ಅಪ್ ಆಗಿ ಹೇಳ್ಕೊಳ್ಳಿಕ್ಕೆಲ್ಲ ಈಸಿ ಆಗುತ್ತೆ. ಕೆಲವೊಂದು ಸಲ ಮನೆಯಲ್ಲಿ ತಂದೆ ತಾಯಿಗೆ ಹೇಳಿದರೂ ಕೂಡ ಕೇಳೋದಿಲ್ಲ ಮಕ್ಕಳು. ಸೊ ನಾನು ಹೇಳುವಂಥದ್ದು, ಎಲ್ಲ ಶಾಲೆಯಲ್ಲೂ ಒಂದು ಕೌನ್ಸ್ಲರ್ಸ್ ಅಂತ ಇರಲೇಬೇಕು. ಮಕ್ಕಳಿಗೆ ಒಂದು ತಿಂಗಳಿಗೆ ಒಂದು ಸಲ ಆದರೂ ಒಂದು ಕೌನ್ಸ್ಲಿಂಗ್ ಮಾಡಿದರೆ ಅವರ ಒಂದು ವಿಚಾರವನ್ನು ಅವರು ಹೇಳ್ಕೊಳ್ತಾರೆ. ಆದ್ದರಿಂದ ಒಂದು ಇನ್ಕಂಪ್ಲೀಟ್ ಇದು ಹೋಮ್ವರ್ಕ್ ಎಲ್ಲ ಕೊಟ್ಟರೆ, ಇನ್ಕಂಪ್ಲೀಟ್ ಆದದ್ದಕ್ಕೆ ಒಂದು ಫೈನ್ ಹಾಕಿದರೆ ಮಗು ಏನು ಮಾಡಬೇಕು? ಮತ್ತು ಇನ್ನು ಏನಂತ ಹೇಳಿದ್ರೆ, ಕೆಲವರ ಮನೆಯವರು ಏನಂತ ಹೇಳಿದರೆ, ಮನೆಯವರ ವಿಚಾರ ಇಟ್ಕೊಂಡು ಶಾಲೆಯಲ್ಲಿ ಇನ್ಸಲ್ಟ್ ಮಾಡೋದು, ಈ ಥರ ಎಲ್ಲ ಮಾಡಬೇಡಿ. ಯಾಕಂದರೆ ಮಗುವಿನ ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡಿ. ನಿಮಗೆ ಒಂದು ಜಸ್ಟ್ ಸ್ಟೂಡೆಂಟ್ ಇರ್ಬೋದು, ಆ ತಾಯಿಗೆ ಆ ತಂದೆಗೆ ಅದೇ ಮಗು ಸರ್ವಸ್ವ ಆಗಿರ್ಬೋದು. ಯಾಕಂದರೆ ಬೇರೆಯವರಿಗೆ ತುಂಬ ಪೇರೆಂಟ್ಸ್ ಹೀಗಿರ್ತಾರೆ ಅಂತ ಹೇಳಿದರೆ, ತುಂಬ ವರ್ಷ ಆದಮೇಲೆ ಒಂದು ವರ ಕೇಳಿ ಆಗಿರೋ ಮಗು ಕೂಡ ಆಗಿರ್ಬೋದು. ನಿಮ್ಮ ಒಂದು ವಿಚಾರ ಒಂದು ತಿದ್ದಲಿಕ್ಕೆ ಹೋಗಿ ಆ ಲೈಫನ್ನೇ ಕಳ್ಕೊಳ್ಳುವ ಒಂದು ಸಾಧ್ಯತೆ ಕೂಡ ಆಗ್ಬೋದು. ಆದ್ದರಿಂದ ಎಲ್ಲ ಶಿಕ್ಷಕರಲ್ಲಿ ವಿನಂತಿ, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಏನಂತ ಹೇಳಿದರೆ, ತುಂಬ ಪ್ರೆಷರ್ ಹಾಕಬೇಡಿ, ಜಾಸ್ತಿ ಹೋಮ್ವರ್ಕ್ ಕೂಡ ಕೊಡಬೇಡಿ ಈಗಿನ ಮಕ್ಕಳಿಗೆ. ಯಾಕೆ ಶಾಲೆಯಲ್ಲೂ ಕೂಡ 8 ಅವರ್ ನಾವು ಕಲಿಸಬೇಕು, ಮನೆಯಲ್ಲಿ ಬಂದು ಕಲಿಸಬೇಕು, ಓದಬೇಕು, ಎಕ್ಸಾಮ್ ಇದು ಅಂತ ಜಾಸ್ತಿ ಪ್ರೆಷರ್ ಹಾಕಬೇಡಿ. ಅವ್ರಿಗೆ ಫ್ರೀಯಾಗಿ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ವಿಚಾರ ಜೊತೆ ಮತ್ತೆ ಸಿಗುತ್ತೇನೆ. ಶುಭವಾಗಲಿ.